ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರೆಡಿ ಶೋಲ್ಡರಲ್ಲಿ ಯಾವ ರೀತಿ ಕ್ರಾಸ್ ಮಾರ್ಕಿಂಗ್ ಮಾಡೋದು ಅಂತ, ಹಾಗೆಯೇ ಆರ್ಮ್ ಹೋಲ್ ಅಥವಾ ಚೆಸ್ಟ್ ಲೈನನ್ನು ಮಾರ್ಕಿಂಗ್ ಮಾಡೋದು ಇದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ರೆಡಿ ಶೋಲ್ಡರ್ ಕ್ರಾಸ್ ಮಾರ್ಕಿಂಗನ್ನು ಆಲ್ರೆಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಅಂದರೆ ಕುರ್ತಿ ಕಟಿಂಗ್ ಮಾರ್ಕಿಂಗ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಆದರೆ ಆರ್ಮ್ ಹೋಲ್ ಚೆಸ್ಟ್ ಲೈನ್ ಇದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಲಿಲ್ಲ. ಇದು ಎರಡರದ್ದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಸಪ್ರೇಟಾಗಿ ಇನ್ನೊಮ್ಮೆ ಹಾಕ್ತೇನೆ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕ್ತೇನೆ. ಫಸ್ಟಿಗೆ ನಾನು ರೆಡಿ ಶೋಲ್ಡರ್ ಹತ್ರ ಕ್ರಾಸ್ ಮಾರ್ಕಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಇದು ಕುರ್ತಿಯ ಕಟಿಂಗ್ ಮತ್ತು ಮಾರ್ಕಿಂಗ್ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ರೆಡಿ ಶೋಲ್ಡರಲ್ಲಿ ಇಷ್ಟು ಕ್ರಾಸಿಂಗ್ ತಗೊಳ್ಬೇಕು ಅಂತ. 3/4 ಇಂಚಷ್ಟು ನಾನು ಕ್ರಾಸಿಂಗನ್ನು ತಗೊಂಡಿದ್ದೇನೆ. ಅದು ಯಾಕೆ 3/4 ಇಂಚ್ ಅಂತ ನಾನೀಗ ಎಕ್ಸ್ಪ್ಲೈನ್ ಮಾಡ್ತಿದ್ದೇನೆ ಡೀಟೇಲ್ ಆಗಿ. ಕುರ್ತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ನೋಡಿದವರು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಚೆಕ್ ಮಾಡ್ಕೊಳ್ಬೋದು. ಈಗ ರೆಡಿ ಶೋಲ್ಡರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ರೆಡಿ ಶೋಲ್ಡರ್ ಅಂದರೆ ನಮಗೆ ರೆಡಿಯಾಗಿ ಭುಜ ಎಷ್ಟು ಬೇಕು ಅಂತ ನೋಡಿ. ಇಲ್ಲಿ ಕುತ್ತಿಗೆ ಅಗಲ ಬರ್ತದೆ ಇಲ್ಲಿಂದ ಇಲ್ಲಿಗೆ ಒಂದು ಕುರ್ತಿಯಲ್ಲಿ. ಹಾಗೆಯೇ ಇಲ್ಲಿ ನಾವು ಸ್ಲೀವ್ಸನ್ನು ಅಥವಾ ಕೈಯನ್ನು ಇಲ್ಲಿ ಅಟ್ಯಾಚ್ ಮಾಡಿದ್ದೇವೆ, ಇಲ್ಲಿ ಕಾಣಿಸ್ತಿರ್ಬೋದು. ಇಲ್ಲಿಂದ ಈ ಅಟ್ಯಾಚ್ ಮಾಡಿದ್ರಿಂದ ಇಲ್ಲಿ ತನಕ ಇದನ್ನು ನಾವು ಭುಜ ಅಂತ ಹೇಳ್ತೇವೆ. ಇದು ರೆಡಿ ಶೋಲ್ಡರ್ ಅಂದರೆ ರೆಡಿಯಾಗಿ ಭುಜ ನಮಗೆ ಇಷ್ಟು ಬೇಕು ಅಂತ. ಇದನ್ನು ನಾನಿಲ್ಲಿ ಹೇಳಿದ್ದೇನೆ. ನಮಗೆ ಎಷ್ಟು ರೆಡಿ ಭುಜ ಬೇಕು ಅಥವಾ ರೆಡಿ ಶೋಲ್ಡರ್ ಬೇಕು ಅದರ ಮೇಲ್ಗಡೆ ನಾವು ಕ್ರಾಸಿಂಗ್ ಮಾರ್ಕಿಂಗನ್ನು ಮಾಡಬೇಕಾಗ್ತದೆ. ನಿಮ್ಗೊಂದು ವೇಳೆ ರೆಡಿ ಏನಾದರೂ ನಿಮಗೆ ಇಷ್ಟು ಬೇಕು ಅಂತ ಎಕ್ಸಾಕ್ಟ್ ಆಗಿ ಮೆಷರ್ಮೆಂಟ್ ಗೊತ್ತಿರಬೇಕು. ಅಂದರೆ ಈ ಭುಜ ಎಷ್ಟು ಸಪುರ ಬರ್ತಾ ಹೋಗ್ತದೆ ಅಷ್ಟು ಇಲ್ಲಿ ಕುತ್ತಿಗೆ ಅಗಲ ನಿಮಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಇದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ. ಒಂದು ವೇಳೆ ಜಾಸ್ತಿ ಭುಜ ಬೇಕಾದರೆ ಇಲ್ಲಿ ಕುತ್ತಿಗೆ ಅಗಲ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಬ್ರಾಡ್ ಆಗಿ ಅಷ್ಟು ಬರುವುದಿಲ್ಲ. ಶೋಲ್ಡರ್ ಕಡಿಮೆ ಆಗ್ತಾ ಹೋದ ಹಾಗೆ ಇಲ್ಲಿ ನಮಗೆ ಕುತ್ತಿಗೆ ಅಗಲ ಜಾಸ್ತಿ ಆಗ್ತದೆ. ಇಲ್ಲಿ ರೆಡಿ ಶೋಲ್ಡರ್ ಎಷ್ಟು ಅಂತ ನೋಡುವ. ಇಲ್ಲಿ 3/4 ಇಂಚು ಇದೆ. ಒಂದು ವೇಳೆ ನಿಮಗೆ ರೆಡಿ ಶೋಲ್ಡರ್ 3/4 ಇಂಚು, ಕಾಲು ಅಂತ ಹೇಳಿದ್ರೆ 0.25 ಅಂತ ಬರ್ತದೆ, ಅರ್ಧ ಅಂತ ಹೇಳಿದ್ರೆ 0.50, ಮುಕ್ಕಾಲು ಅಂತ ಹೇಳಿದ್ರೆ 0.75. ಈ ರೀತಿ 3/4 ಇಂಚು ಬರುವಾಗ ಅಥವಾ 3/4 ಇಂಚಿಂದ 3.5 ಇಂಚ್ ವರೆಗೆ ನಮಗೆ ಕ್ರಾಸ್ ಮಾರ್ಕಿಂಗ್ 1/4 ಇಂಚನ್ನು ಮಾಡ್ಕೊಳ್ಬೇಕಾಗ್ತದೆ. ಅದೇ 2.5 ಇಂದ 3 ಇಂಚುವರೆಗೆ ನಮಗೆ ರೆಡಿ ಶೋಲ್ಡರ್ ಬೇಕು ಅಂತಿದ್ರೆ ಅರ್ಧ ಇಂಚು, 1.5 ಇಂದ 2 ಇಂಚಿನವರೆಗೆ ಇದ್ರೆ 3/4 ಇಂಚನ್ನು ನಾವು ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ನಿಮಗೆ ಎಷ್ಟು ರೆಡಿ ಶೋಲ್ಡರ್ ಬೇಕು ಅದರ ಮೇಲ್ಗಡೆ ಇಲ್ಲಿ ಕ್ರಾಸ್ ಮಾರ್ಕಿಂಗ್ ಡಿಪೆಂಡ್ ಆಗ್ತದೆ. ಒಂದು ವೇಳೆ ನಿಮಗೆ ರೆಡಿ ಶೋಲ್ಡರ್ 1.5 ಇಂಚಿಗಿಂತ ಕಡಿಮೆ ಇದ್ರೆ ಅಂದರೆ 1/4 ಇಂಚು 1 ಇಂಚು ಅಂದರೆ ಕಡಿಮೆ ಇದ್ರೆ ಆಗ ಇಲ್ಲಿ ಯಾವುದೇ ಕ್ರಾಸ್ ಮಾರ್ಕಿಂಗ್ ಬರುವುದಿಲ್ಲ. ಅಥವಾ 3.5 ಇಂಚಿಗಿಂತ ಜಾಸ್ತಿ ಎಷ್ಟಿದ್ರೂ ಕೂಡ ನಿಮಗೆ ಕ್ರಾಸ್ ಮಾರ್ಕಿಂಗ್ ಅನ್ನೋದು ಬರುವುದಿಲ್ಲ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಬರ್ತದೆ ಅದರೊಳಗಡೆನೆ ಕ್ರಾಸ್ ಮಾರ್ಕಿಂಗ್ ಮಾಡಲಿಕ್ಕೆ ಇರ್ತದೆ. ಇದು ಪ್ಯಾಕ್ ನೆಕ್ ಅಲ್ಲಿ ಮಾತ್ರ. ಪ್ಯಾಕ್ ನೆಕ್ ಅಂತ ಹೇಳಿದ್ರೆ ಮತ್ತೊಮ್ಮೆ ಹೇಳ್ತಿದ್ದೇನೆ, 5.5 ಇಂಚಿಗಿಂತ ನಿಮ್ಮ ಕುತ್ತಿಗೆಯ ಡೀಪ್ ಏನಿದೆ, ನೆಕ್ ಡೀಪ್ ಏನಿದೆ ಅದು ಕಡಿಮೆ ಇದ್ರೆ ಆಗ ಪ್ಯಾಕ್ ನೆಕ್ ಅಂತ ಹೇಳ್ತಾರೆ. ಇದು ನಿಮಗೆ ರೆಡಿ ಶೋಲ್ಡರ್ ಇದ್ದು ಕ್ರಾಸ್ ಮಾರ್ಕಿಂಗ್ ಕರೆಕ್ಟ್ ಆಗಿ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೇನೆ. ಈಗ ನೆಕ್ಸ್ಟ್ ಆರ್ಮ್ ಹೋಲ್ ಅಥವಾ ಚೆಸ್ಟ್ ಲೈನ್ ಅಥವಾ ಕಂಕುಳ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಕೂಡ ಪ್ಯಾಕ್ ನೆಕ್ ಅಂತ ಹೇಳಿದ್ರೆ ನೆಕ್ ಡೀಪ್ 5.5ಗಿಂತ ಕಡಿಮೆ ಇದೆ, ಅದಕ್ಕೋಸ್ಕರ ಪ್ಯಾಕ್ ನೆಕ್. ಇದು ನಾನು ಯಾವ ರೀತಿ ಕುರ್ತಿ ಕಟಿಂಗ್ ಮಾಡ್ಕೊಳ್ಬೇಕು ಮಾರ್ಕಿಂಗ್ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೇನೆ, ಅದರ ರಿಲೇಟೆಡ್ ಆಗಿ ಮಾತ್ರನೇ ಹಾಕ್ತಿದ್ದೇನೆ. ಇನ್ನೂ ಇದರ ಡಿಟೇಲ್ ವಿಡಿಯೋ ಇದೆ. ಅಂದರೆ ಡೀಪ್ ನೆಕ್ ಇರುವಾಗ ಯಾವ ರೀತಿ ಆ ರೀತಿ ಬೇಕು ಅಂತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಸಪ್ರೇಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಈಗ ಆರ್ಮ್ ಹೋಲ್ ಅಥವಾ ಚೆಸ್ಟ್ ಲೈನ್ ಅಥವಾ ಕಂಕುಳದ ಮಾರ್ಕಿಂಗ್ ಮಾಡಲಿಕ್ಕೆ ಯಾವ ರೀತಿ ಮೆಷರ್ಮೆಂಟ್ ಮಾಡಬೇಕು ಅಂತ ನೋಡುವ. ನಮ್ಮ ಎದೆ ಸುತ್ತಳತೆಯ ಮೆಷರ್ಮೆಂಟನ್ನು ಇಲ್ಲಿ ನೋಡ್ಕೊಳ್ಬೇಕಾಗ್ತದೆ. 28 ಇಂಚಿಂದ 31.25 ಇಂಚುವರೆಗೆ ಎಷ್ಟು ಎದೆ ಸುತ್ತಳತೆ ಇರ್ತದೆ ಎಕ್ಸಾಕ್ಟ್ ಆಗಿ ಅದನ್ನು 6ರಿಂದ ಭಾಗಿಸಬೇಕು. ಅದಕ್ಕೆ ಎಕ್ಸ್ಟ್ರಾ 1/4 ಇಂಚನ್ನು ಆ್ಯಡ್ ಮಾಡಬೇಕಾಗ್ತದೆ. ನಾನು ಎಕ್ಸಾಂಪಲ್ ಕೊಟ್ಟು ತಿಳಿಸ್ತೇನೆ ಬೇಕಂತ ಹೇಳಿದ್ರೆ. ಒಂದು ವೇಳೆ 32 ಇಂಚಿಂದ 44.25ವರೆಗಿದ್ರೆ ಎದೆ ಸುತ್ತಳತೆ, ಆಗ ಎಷ್ಟು ಎದೆ ಸುತ್ತಳತೆ ಇದೆ ಅದು ಡಿವೈಡೆಡ್ ಬೈ 6 ಅಂದರೆ 6ರಿಂದ ಭಾಗಿಸಬೇಕು. ಅದಕ್ಕೆ 1 ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕು. ಅದೇ ರೀತಿ 45 ಇಂಚಿಗಿಂತ ಮೇಲೆ ಇದ್ರೆ ಎಷ್ಟು ಕೂಡ ಇರ್ಬೋದು, 50, 52 ಈ ರೀತಿ. ಆಗ ಎದೆ ಸುತ್ತಳತೆ
ಮತ್ತೆ 6ರಿಂದ ಭಾಗಿಸಬೇಕು, ಅದಕ್ಕೆ ಅರ್ಧ ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕಾಗ್ತದೆ. ಇದನ್ನು ಡೀಟೇಲ್ ಆಗಿ ಹೇಳೋದಾದರೆ ನಾನು ನಿಮಗೆ ಈ 3 ಸೆಕ್ಷನಲ್ಲಿ ಒಂದೊಂದು ಎಕ್ಸಾಂಪಲನ್ನು ಕೊಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಈಗ ಒಂದು ವೇಳೆ ಎದೆ ಸುತ್ತಳತೆ ಟೋಟಲ್ ಆಗಿ 29 ಇಂಚ್ ಇದ್ದರೆ ಈ 29 ಇಂಚು 28 ಮತ್ತು 31 ಮುಕ್ಕಾಲು ಇಂಚಿನ ಒಳಗಡೆ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ಮೆಜರ್ಮೆಂಟ್ ಏನಿದೆ ಎದೆ ಸುತ್ತಳತೆ ಅಂದರೆ 29 ಇಂಚು 6ರಿಂದ ಭಾಗಿಸಬೇಕು, ಮತ್ತೆ 1/4 ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕು ಅಥವಾ ಸೇರಿಸಬೇಕು. ಈಗ ಕ್ಯಾಲ್ಕುಲೇಟರ್ ಅನ್ನು ತಗೊಳ್ಬೋದು ಅಥವಾ ಮೊಬೈಲಲ್ಲಿ ಕೂಡ ಕ್ಯಾಲ್ಕುಲೇಟರನ್ನು ಆನ್ ಮಾಡಿಕೊಂಡು 29 ಇಂಚು ಅಂದರೆ ಎಷ್ಟು ಎದೆ ಸುತ್ತಳತೆ ಇದೆ ಅದನ್ನು 6ರಿಂದ ಭಾಗಿಸಬೇಕು. ಆಗ ಎಷ್ಟು ಬರ್ತದೆ ನಮಗೆ 4.8 ಬರ್ತದೆ. ಅದಕ್ಕೆ ಇಲ್ಲಿ ಎಷ್ಟು ಆ್ಯಡ್ ಮಾಡಲಿಕ್ಕೆ 1.25 ಅಥವಾ 1/4 6.08 ಅಥವಾ 6 ಇಂಚು ಅಂತ ಹೇಳ್ತಾರೆ. ಇಲ್ಲಿ ಒಂದು ವೇಳೆ 1 ಬಂದಿದ್ರೆ 6.1 ಆ ರೀತಿ ಮಾರ್ಕಿಂಗನ್ನು ಮಾಡ್ಕೊಳ್ಬೋದು. ಸೆಕೆಂಡ್ ಎಕ್ಸಾಂಪಲ್ 32 ಇಂಚಿನ 44 ಮುಕ್ಕಾಲಿದ್ರೆ ಒಂದು ವೇಳೆ 44 ಇದೆ ಎದೆ ಸುತ್ತಳತೆ ಫುಲ್ ಆಗಿ, ಆಗ ಎದೆ ಸುತ್ತಳತೆ 44 6ರಿಂದ ಭಾಗಿಸಬೇಕು ಮತ್ತದಕ್ಕೆ 1 ಇಂಚು. ಈಗ 44 6ರಿಂದ ಭಾಗಿಸಬೇಕು ಮತ್ತೆ 1 ಇಂಚನ್ನು ಸೇರಿಸಬೇಕು, ಆಗ 8.4. ಅದೇ ರೀತಿ ಇಲ್ಲಿಗ 45 ಇಂಚಿಗಿಂತ ಜಾಸ್ತಿ 50 ಅಂತ ತಿಳ್ಕೊಂಡ್ರೆ 50 ಎದೆ ಸುತ್ತಳತೆ ಇದೆ ಅಂತ ತಿಳ್ಕೊಂಡ್ರೆ ಆಗ ಎದೆ ಸುತ್ತಳತೆ 50 6ರಿಂದ ಭಾಗಿಸಬೇಕು ಮತ್ತೆ ಅದಕ್ಕೆ ಅರ್ಧ ಇಂಚನ್ನು ಸೇರಿಸಬೇಕು. 50 6ರಿಂದ ಭಾಗಿಸಬೇಕು, ಅದಕ್ಕೆ ಅರ್ಧ ಇಂಚನ್ನು ಸೇರಿಸಬೇಕು, 8.8 ಬರ್ತದೆ. ಈ ರೀತಿಯಾಗಿ ನಾವಿಲ್ಲಿ ಆರ್ಮ್ ಹೋಲ್ ಅಥವಾ ಚೆಸ್ಟ್ ಲೈನ್ ಅಥವಾ ಕಂಕುಳದ ಮಾರ್ಕಿಂಗನ್ನು ಮಾಡ್ಕೊಳ್ಬೇಕಾಗ್ತದೆ. ಆಗ ಪರ್ಫೆಕ್ಟ್ ಆಗಿ ಬರ್ತದೆ. ಈ ನಿಮಗೆ ಫಾರ್ಮಲ್ ಎಲ್ಲ ಈಸಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇನ್ನೂ ಡೌಟ್ ಇದ್ದರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ, ಸಪ್ರೇಟಾಗಿ ಬೇಕಾದರೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಇದು ನಾನು ಪ್ಯಾಕ್ ನೆಕ್ ಕುರ್ತಿ ಏನು ಮಾಡಿದ್ದೇನೆ ಅದರ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇದೆ. ಇದೇ ಮೆಥಡನ್ನು ನಿಮಗೆ ಯಾವ ಮೆಜರ್ಮೆಂಟ್ ಬರ್ತದನ್ನು ಫಾಲೋ ಮಾಡಿಕೊಂಡು ಕುರ್ತಿಯನ್ನು ಕಟಿಂಗ್ ಮಾಡೋದನ್ನು ಈಸಿಯಾಗಿ ಕಲಿಬಹುದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.